ನಮಸ್ಕಾರ. ನನ್ನ ಹೆಸರು ರೋಹನ್ ಬರಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಇನ್ಫೋಸಿಸ್ GST ಡಿಮಾಂಡ್ ನೋಟಿಸ್ ಕ್ಲೋಸ್ಡ್. ಇನ್ಫೋಸಿಸ್ ಅವರಿಗೆ GST ಡಿಮಾಂಡ್ ಬಂದಿತ್ತು ಲಾಸ್ಟ್ ಇಯರು, ಅದು ಈಗ ಕ್ಲೋಸ್ ಆಗಿದೆ ಅಂತ ಹೇಳಿದ್ದಾರೆ. ಆ ಡಿಮಾಂಡ್ ನೋಟಿಸು 30,000 ಕೋಟಿಗಿತ್ತು. ಅವರಿಗೆ GST ಡಿಪಾರ್ಟ್ಮೆಂಟಿಂದ ಅವರು ಈ ಒಂದು ಕ್ಲೋಸರ್ ನೋಟಿಸ್ ಬಂದಿದೆ ಫಾರ್ ದಿ ಫೈನಾನ್ಷಿಯಲ್ ಇಯರ್ 2018-19 ಟು 2021-22. ಸೊ ಇದರಿಂದ ಅವ್ರಿಗೆ ಏನು ಅಡಿಷನಲ್ ಪೇಮೆಂಟ್ ಮಾಡೋ ನೆಸೆಸಿಟಿ ಇಲ್ಲ ಅಂತ GST ಡಿಪಾರ್ಟ್ಮೆಂಟ್ ಹೇಳಿದ್ದಾರೆ. ಇದೊಂದು ಗುಡ್ ನ್ಯೂಸು ಇನ್ಫೋಸಿಸ್ ಕಂಪ್ನಿಗೆ. ನ್ಯೂಸ್ ನಂಬರ್ 2, ಸ್ಟಾರ್ಲಿಂಕ್ ರಿಸೀವ್ಸ್ ಅಪ್ರೂವಲ್ ಇನ್ ಇಂಡಿಯಾ. ಸ್ಟಾರ್ಲಿಂಕು ಅವರ ಸ್ಯಾಟಲೈಟ್ ಕಮ್ಯುನಿಕೇಷನ್ಸ್ ಲೈಸೆನ್ಸ್ ಸಿಕ್ಕಿದೆ ಅವರಿಗೆ ಇಂಡಿಯಾದಲ್ಲಿ. ಈ ಸ್ಟಾರ್ಲಿಂಕ್ ಕಂಪ್ನಿ ಓನ್ಡ್ ಬೈ ಇಲಾನ್ ಮಸ್ಕ್. ಈಗ ಸ್ಪೆಕ್ಟ್ರಮ್ ಅಲೋಕೇಶನ್ ಆಗೋ ಮುಂಚೆ ಕಂಪ್ನಿ ಸುಮಾರು ರೂಲ್ಸನ್ನು ಫಾಲೋ ಮಾಡಲಿಕ್ಕೆ ಹೇಳ್ತಾರೆ, ಸುಮಾರು ಕಂಪ್ಲೇಂಟ್ಸ್ ಮಾಡಬೇಕು ಈ ಪರ್ಟಿಕ್ಯುಲರ್ ಕಂಪ್ನಿ. ಸೊ ಅದರ ಪ್ರಕಾರ ಅವರಿಗೆ ಫೈನಲ್ ಅಪ್ರೂವಲ್ ಸಿಗುತ್ತೆ. ಹಾಗೂ ಆ ಪ್ರೈಸಿಂಗು ಮತ್ತು ರೂಲ್ಸ್ ಎಲ್ಲ ಈಗ ಈ ಪರ್ಟಿಕ್ಯುಲರ್ ಕಂಪ್ನಿಗೆ ತಿಳಿಸ್ಕೊಡ್ತಾರೆ ಟೆಲಿಕಾಂ ಡಿಪಾರ್ಟ್ಮೆಂಟ್ ಅವರು. ನ್ಯೂಸ್ ನಂಬರ್ 3, ಲೋನ್ ರೇಟ್ಸ್ ಮೇ ಫಾಲ್ ಬೈ 0.3%. SBIದು ರಿಪೋರ್ಟ್ ಪ್ರಕಾರ ಲೋನ್ ರೇಟ್ಸ್ ಅಥವಾ ಲೆಂಡಿಂಗ್ ರೇಟ್ಸು 0.3%ವರೆಗೂ ಬೀಳ್ಬೋದು. ಯಾಕಂದರೆ ನಿನ್ನೆ RBI ಇಂಟ್ರೆಸ್ಟ್ ರೇಟ್ಸನ್ನು 0.5%ವರೆಗೂ ಕಮ್ಮಿ ಮಾಡಿದ್ದಾರೆ. FD ರೇಟ್ಸ್ ಆಲ್ರೆಡಿ ಫೆಬ್ರವರಿ 2025ಇಂದನೇ 0.3 to 0.7%ವರೆಗೂ ಆಲ್ರೆಡಿ ಕಮ್ಮಿ ಆಗಿದೆ. ಹೋಮ್ ಲೋನ್ ರೇಟ್ಸು ಈ ಪರ್ಟಿಕ್ಯುಲರ್ ರೇಟ್ ಇಂಪ್ಲಿಮೆಂಟೇಷನ್ ಆದಮೇಲೆ 7.5%ವರೆಗೂ ಬೀಳಬಹುದು. ಇದು ವೆರಿ ಬೆನಿಫಿಷಿಯಲ್ ಫಾರ್ ಹೋಮ್ ಲೋನ್ ಬಾರೋವರ್ಸ್. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸ್. ಟಾಟಾ ಸನ್ಸ್ ಡಿವಿಡೆಂಡ್ ಫ್ರಮ್ ಟಾಟಾ ಗ್ರೂಪ್ ಕಂಪ್ನೀಸು ಈ ಫೈನಾನ್ಷಿಯಲ್ ಇಯರಲ್ಲಿ ಕಮ್ಮಿ ಆಗೋ ಚಾನ್ಸಸ್ ಇದೆ ಟು 36,514 crores. ಲಾಸ್ಟ್ ಇಯರು 37,832 crores ಇತ್ತು. ಇದು ಫಸ್ಟ್ ಇಯರ್ ಆಫ್ ಡಿಕ್ಲೈನ್ ಇನ್ ಟಾಟಾ ಸನ್ಸ್ ಡಿವಿಡೆಂಡ್ ಇನ್ ದ ಲಾಸ್ಟ್ 9 years. ಹಾಗೂ ಇದರಿಂದ ಅವ್ರಿಗೆ ಇಂಪ್ಯಾಕ್ಟ್ ಆಗುತ್ತೆ ಅವರ ಹೊಸ ವೆಂಚರ್ಸ್ಗೆ, ಇ ಕಾಮರ್ಸು, ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗು, ಏವಿಯೇಷನು, ಅದಕ್ಕೆಲ್ಲ ದುಡ್ಡು ಹಾಕಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.